ನಾವು ಯಾಕೆ ನಿಮ್ ಕೂಡ ಮಾತಾಡಕ್ ಬಂದ್ವಿ ಅಂದ್ರೆ ಹೋದ್ಸಲ ನಾವು ಅತಿವೃಷ್ಟಿಯಾಗಿ ನೋಡೇವೆಲ್ಲರೂ ಅದು ನೀವು ಸರ್ವೇನು ಮಾಡಿದ್ರಿ, ಸಬ್ಮಿಟ್ ಮಾಡಿದ್ರಿ, ಎಲ್ಲ ಆಯ್ತು. ಕೇಂದ್ರದ ದುಡ್ಡು ಕೊಡುವುದು ಅಂತಂತ ನೀವು ಕೂತ್ರಿ. ಕೊನೆಗೆ 2,000 ರೂಪಾಯಿ ನಮ್ಮ ಅಕೌಂಟಿಗೆ ಹಾಕಿದ್ವಿ. ಬಹಳ ದಿವಸದ ಮೇಲೆ ದುಡ್ಡು ಬಂತು. ಅದು ಬಂದ ಮೇಲೆ ಈ ಅದನ್ನು ಮುರಿದು ನಮಗೂ ದುಡ್ಡು ಕೊಡ್ರಿ. NDRF ಮತ್ತು SDRF ಹಿಂದ ಮೋಸ್ಟ್ಲಿ ಯಡಿಯೂರಪ್ಪ ಇದ್ದಾಗ ಫೈನಾಗ ಅವರು ಎಷ್ಟು ಕೊಟ್ಟದ್ದು ಅಷ್ಟು ರಾಜ್ಯ ಸರ್ಕಾರ ಹಾಕಿ ಕೊಟ್ಟದ್ದು. ಅವ್ರ 6,500 ಇತ್ತು ಅವತ್ತ, ಇವ್ರು 6,500 13,000 ಇದ್ರು. ನೀರಾವರಿ ಇದ್ದಲ್ಲಿ ಒಂದು 10,000 ಹೆಚ್ಚಿಗೆ ಕೊಟ್ಟಿದ್ರು. ಹಿಂಗೆ ಮಾಡಿದ್ವಿ. ಹೋದ ವರ್ಷ ಮಾಡ್ತೀವಿ ಅಂತ ಬಹಳ ಆಸೆ ಪಡ್ತಿದ್ವಿ ನಾವು. ಅವರೊಂದು 8,000 ಕೊಟ್ಟರೆ ನೀವೊಂದು 8,000 ಕೊಟ್ಟರೆ 17,000 ಆಗತ್ತಿ. ಅದು ಹೆಕ್ಟರಿಗೆ ನಾವು ಮಾತಾಡೋದು, ಎಕರೆಗೆ ಅಲ್ಲ. ನಾವು ಎಕರೆಗೆ 20 ಇರ್ತೇವೆ, ಆಗಲ್ಲ. ನೀವು ಕೊಡೋದ್ರೆ 17,000 ಆಗತ್ತೆ ಅಂತ ಆಸೆ ತಗಿದ್ವಿ. ಅದು ಆಗಲಿಲ್ಲ. ನೀವು ಕೊಟ್ಟರೆ 2,000 ರೂಪಾಯಿನೂ ಕಟ್ ಮಾಡಿ ನಮ್ಮ ರೈತರಿಗೆ ಮುಗಿಸಿದ್ವಿ. ಈಗ ನಮ್ಮ ವಿಚಾರ ಇಷ್ಟ. ಇದಕ್ಕಾಗಿ ಈ ಸಭೆಗೆ ಲವಣಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಹೋದ ವರ್ಷದ ಪೂರ್ತಿ ನಮಗೆ ಸ್ಟೋರಿ ಬಂದಿರೋದಕ್ಕೆ ಈ ವರ್ಷ ಸರ್ವೆ ಆಗಕ್ಕೆ ಇಷ್ಟು ದಿವಸ ಆಗೈತಿ. ಇನ್ನೂ ನಡೆದೈತಿ ಜಾಯಿಂಟ್ ಸರ್ವೆ. ಇನ್ನೂ ಫೈನಲ್ ಆಗಕ್ಕೆ ಒಂದು ವಾರ ಅಂತ ಕೇಳೇವಿ. ಇದಾದ್ಮೇಲೆ ರಾಜ್ಯಕ್ಕೆ ಹೋಗಿ ರಾಜ್ಯದಿಂದ ನೀವು ಕೇಂದ್ರದ ಪತ್ರ ಬರೋದು, ಕೇಂದ್ರದ ನಾನ್ ನೋಡಿದ್ರಿ ಅಂತ ಅವ್ರು ಬರೋದ್ರಾಗ ನಾವು ಇನ್ನೊಂದು 15 ದಿವಸ ಕಟಾವ್ ಮಾಡ್ತೀವಿ. ಗೊಂಜಾಳ ಬೆಳೆದದ್ದು ಆಗ ಬಂದದ್ದು ಕಟಾವ್ ಕೊಡ್ತಾವು, ಕೆಟ್ಟದ್ದು ತೆಗೆದು ಹೊಸ ಬಿತ್ತನೆ ಮಾಡ್ತಾವ. ಅವ್ರು ಬರೋದ್ರಾಗ ಈಗ ಇರಲ್ಲ. ಅವ್ರು ರೊಕ್ಕ ಕೊಡಲಿಲ್ಲ, ಇವ್ರು ರೊಕ್ಕ ಕೊಡಲಿಲ್ಲ, ಎರಡು ಒಂದೇ ಬೇರೆ ಆಗ್ತದೆ. ಅಲ್ಲೊಂದು ಸರ್ಕಾರ ಇಲ್ಲೊಂದು ಸರ್ಕಾರ ಇದಲ್ಲ. ಈ ಇಬ್ರು ನೀವು ಹೊರದಾಗ ನಾವು ರೈತರು ಹಾಳಾಗೋದು ಬೇಡ. ನೀವೇನು ಪರಿಹಾರ ಅಂತ ಅಂತೀರಿ, ಅದನ್ನ ನೀವೇನು ಕೊಡ್ಬೇಕು ಅಂತೀರಿ. ಪರಿಹಾರ ಅಂದ್ರೆ ತಕ್ಷಣ ಕೊಡೋದು ಪರಿಹಾರ ಅಂತ. 6 ವರ್ಷ ಬಿಟ್ಟು 1 ವರ್ಷ ಬಿಟ್ಟು ಕೊಡೋದಲ್ಲ. ಅದಕ್ಕೆ ಈ ಸಂಕಟ ನಮಗೆ ಎಷ್ಟು ಕೊಡ್ತಿರಲ್ಲ ಅಷ್ಟು ದಯಮಾಡಿ ಇದ್ರ ದಿಢೀರ್ನ ಕೇಂದ್ರ ನೋಡೋದಕ್ಕೆ ಓಡಿಸ್ತೀಯ. ಮತ್ತು ನಿಮ್ಗೆ NDRF SDRF ನಾರ್ಮ್ಸ್ಗಳು ಏನದಲ್ಲ, ಆ ನಾರ್ಮ್ಸ್ಗಳನ್ನ ಸ್ವಲ್ಪ ಬದಲಾವಣೆ ಮಾಡೋದು ತಾವು ವಿಚಾರ ಮಾಡೋದು ಕೆಲಸ. ಆ ಬರಗಾಲ ಅನೌನ್ಸ್ ಮಾಡೋದ್ನಾಗ ಈಗ 2-3 ವರ್ಷ ಬರಗಾಲ ಅನೌನ್ಸ್ ಮಾಡೋದ್ನಾಗ ಅಲ್ಲೆಲ್ಲೂ ಕಾವೇರಿ ಡ್ಯಾಮ್ನಾಗ, ಮೈಸೂರಿನ ಡ್ಯಾಮ್ನಾಗ ನೀರು ಹೋದ ವರ್ಷಕ್ಕಿಂತ ಹೆಚ್ಚೈತಿ ಅಂತ ಇಲ್ಲಿ ಅನೌನ್ಸ್ ಮಾಡೋದು ತಪ್ಪು ಮಾಡಿದ್ರು. ಅಥವಾ ಅದೆಲ್ಲ ಹೊಸಪೇಟೆಗ ನೀರಿನ ಮಟ್ಟ ಹೆಚ್ಚೈತಿ ಅಂತ ಹೇಳಿ ಇಲ್ಲಿ ಡ್ಯಾಮ್ನಾಗ ನೀರು ಕನ್ಸಿಡರ್ ಮಾಡ್ತಾರ. ಬರೀ ಡ್ರೈ ಇರ್ತಾರ, 1-3 ಕಾಪಿ ಇದನ್ನು ಮಾಡ್ತಿರ್ತಾರಲ್ಲ. ಈ ವರ್ಷದಾಗ ಅತಿವೃಷ್ಟಿಗೆ ಮಳೆ ಇಷ್ಟು ಪ್ರಮಾಣ ಹೆಚ್ಚಾಗ ಕೌಂಟ್ ಆಕತಿ ಅತಿವೃಷ್ಟಿ ಮಾಡಾಕ. ನಮ್ದು ಅಂತ ಏನು ದೊಡ್ಡ ಮಳೆ ಆಗಿಲ್ಲ, ನಮ್ಮ ಹೈವೇಗಂತ ಏನು ದೊಡ್ಡ ಮಳೆ ಆಗಿಲ್ಲ. ಇದ್ದಿದ್ದ ದೊಡ್ಡ ಮಳೆ ಕಂಡು ನಾವು ಆದ್ರೆ ಜಿಟ್ಟಿ ಮಳೆ ಇರುತ್ತೆ, ಒಟ್ಟ ಸತತ ಮಳೆ ಇರುತ್ತೆ. ನಿಮ್ಮ ಅಂಕಿಅಂಶ ಕ್ಯಾಲಿಬರ್ ಮಾಡಕ್ ಕೊಟ್ರ ಹಂಗಂತೂ ವಾಡಿಕೆಗಿಂತ ಕಮ್ಮಿ, ಅದು ಹೆಚ್ಚು ಹಾಳಾಗಿದೆ. ಆಮೇಲೆ ಗೊಂಜಾಳ ಬಿಡ್ತಾರೆ, ಯಾರು ಗೊಂಜಾಳ ಬಿಡುದಿಲ್ಲ, ಗೊಂಜಾಳ ಹಾಳಾಗಿದೆ. ಅದಕ್ಕೆ ಇಂಥವು ನಿಮ್ಗೆ NDRF ನಾರ್ಮ್ಸ್ನಾಗ ಆ್ಯಡ್ ಮಾಡಕ್ ಪ್ರಯತ್ನ ಮಾಡಿಲ್ಲ ನಾವು ವಿನಂತಿ. ಇದು ಬೆಳೆ ಹಾನಿದೆ. ಇದಕ್ಕೆ ತಮ್ಮನ್ನು ಮಾತಾಡಿಸಿ ಹೇಳುವುದು ಕೇಳೋದು ಅನ್ನೋದನ್ನ ನಮ್ಮ ಆಸೆ ಸರ. ಇನ್ನು ಬೇರೆ ಹೇಳ್ಬೇಕಂತಂದ್ರೆ ತಾವು ಬಂದ DCC ಬ್ಯಾಂಕ್ ಆರೋಪ ಮಾಡಿ ಕೈ ಬಿಟ್ರಿ, ಅದಕ್ಕೇನು ಅಧಿಕಾರ ಇಲ್ಲ. ಅದ್ ಹೇಳೋದೇ ಕೇಂದ್ರದವರು ದುಡ್ಡು ಕೊಡ್ಲಿಲ್ಲ, ನಬಾರ್ಡ್ ಇಷ್ಟು ಕೊಡ್ತಿದ್ರು ಅಂತ ತಾವು ಹೇಳ್ತೀವಿ. ನಮಗೆ ಅಷ್ಟೊಂದು ಆಪತ್ತಾಗಲ್ಲ. ನಮ್ಮ ರೈತರಿಗೆ ಎಲ್ಲ ಜಿಲ್ಲೆಗಳಿಗೆ ಹೆಂಗ್ ಸಿಗ್ತೈತಿ ಅಷ್ಟು ರೊಕ್ಕ 0% ಸಿಕ್ಕಿದ್ರೆ ಸಾಕು ಅನ್ನೋ ಆಸೆ ಅಷ್ಟೇ. ನಮಗೆ ಯಾರು ಮಾಡ್ರಿ ಬಿಡ್ರಿ 3 ಎಲ್ಲದೇ 5 ಲಕ್ಷ ಮಟ್ಟ ಅಂತ ಮಾನ್ಯ ಅನ್ನಿಸ್ತಾರೆ. ಇವು ಎಲ್ಲಿ 5 ಲಕ್ಷ ಮಟ್ಟ ಸಿಕ್ಕಿಲ್ಲ, 3 ಲಕ್ಷ ನಮ್ಮ ಜಿಲ್ಲೆಯೊಳಗೆ ಸಿಕ್ಕಿಲ್ಲ. ನಾವು ಅದಕ್ಕೆ ಆಗಿಲ್ಲ DCC ಬ್ಯಾಂಕ್ ಬದ್ಲಿ ಅಂದ್ವಿ. DCC ಬ್ಯಾಂಕ್ ಬದ್ಲಿ ಆದ್ರೂ ಈಗ ಬದ್ಲಿ ಮಾಡಕ್ ಅಂತ ಆರೋಪ ಮಾಡಿದ್ರಿ. ಎಲ್ಲಿ ಬಂದು ತರ್ತಿರೋ ಹೆಂಗ್ ತರ್ತಿರೋ ಗೊತ್ತಿಲ್ಲ. ನೀವು ಮೊದಲ ಸಹಕಾರಿ ಕ್ಷೇತ್ರದಾಗ ಇದ್ದಾರೆ, ಅದನ್ನ ಹೆಂಗ್ ಪುನಶ್ಚೇತನ ಮಾಡ್ತಿರೋ ಗೊತ್ತಿಲ್ಲ. ನಮ್ಮ ಹಾವೇರಿ ರೈತರಿಗೆ 3 ರಿಂದ 5 ಲಕ್ಷ ಸಾಲ ಸಿಗಂಗ ನೀವು ಮಾಡ್ತೀರಿ ಅಂತ ಬಹಳ ಆಸೆ ಇರ್ತದೆ. ನೀವು ಉದ್ಘಾಟನೆ ಮಾಡ್ತೀರಿ, ಅವಾಗ ಅನೌನ್ಸ್ ಮಾಡಿದ್ವಿ ಹೆಚ್ಚಿಗೆ ಕೊಡಿಸ್ತೀವಿ ಅಂತ. ನಮ್ಮ ಸಿಂಗಲ್ ಉದ್ಘಾಟನೆ ಮಾಡಿಲ್ಲ, ಹಂಗೆ ಎಲ್ಲ ರೆಡಿ ಮಾಡಿರ್ತೀವಿ. 20 ಬಹಳ ಖುಷಿ ಆಗ್ತದೆ. ಚಲೋ ಸುದ್ದಿ ಅನೌನ್ಸ್ ಮಾಡಿದ್ರೆ ಬಹಳ ಖುಷಿ ಆಗಿದೆ ಸರ್. ಇನ್ನ
ಇದು ನಾವು ಕೇಂದ್ರಕ್ಕೆ ಮಾತಾಡೋದೈತೆ ಸರ್, ನೀವು ಹೆಂಗೆಲ್ಲ ಮಾಡಿ ಎಲ್ಲ ಹಿಡಿದು ಮಾತಾಡ್ತೀವಿ. ಕೇಂದ್ರಕ್ಕೆ ಮಾತಾಡೋದು ಬಹಳ ಕಷ್ಟ ಐತಿ. ಕೇಂದ್ರ ಅಂದ್ರೆ ನಾವು ಬ್ರಿಟಿಷ್ ಸರ್ಕಾರ ಅಂತೀವಿ. ನಾವು ಅವ್ರಿಗೆ ಮಾತಾಡೋದು ಹಂಗೇನಿಲ್ಲ, ಯಾರು ಇಲ್ಲ, ಹಂಗೆ ಬ್ರಿಟಿಷ್ ಸರ್ಕಾರ. ಕೇಂದ್ರಕ್ಕೆ ಏನಾಗೈತಿ ಅಂದ್ರೆ ಈ ನಮ್ಮ ರೈತ ಎಷ್ಟು ಮಂದಿ ಸಾಲ ಸಿಕ್ಕಂಗೆ ಸಹಾಯಕತ್ತೀವಿ ಅಂತ ಆತ್ಮಹತ್ಯೆಗಳು ಹೆಚ್ಚಾಗತ್ತೆ. ಇದು ಒಂದು ಸಣ್ಣ ಪಾಯಿಂಟ್ ಆ್ಯಡ್ ಆಗತ್ತೆ. ಸಣ್ಣ ಪಾಯಿಂಟ್ ಅನ್ಸಲ್ಲ, ಸಿವಿಲ್ ನೋಡಿ ಸಾಲ ಕೊಡಾಕತ್ತೆ ಸರ್. ಈಗ ಆ ಸಿವಿಲ್ ನೋಡಿ ಕೊಡೋದ್ರಿಂದ ನಮ್ಮ ರೈತ 3 ವರ್ಷ 4 ವರ್ಷ ಡ್ಯೂ ಆಗಿದ್ದರಿಂದ ಅವ್ನು ಸಿವಿಲ್ ಸ್ಕೋರ್ ಕಡಿಮೆ ಆಗತ್ತಿ. ಸಿವಿಲ್ ಸ್ಕೋರ್ ಕಡಿಮೆ ಆಗೋದನ್ನ ನಿಂಗೆ ಸಾಲ ಇಲ್ಲ ಅಂತ ಯಾರು ಆ ಬ್ಯಾಂಕ್ ಒಂದು ಅವನಿಗಿಲ್ಲ, ಅದ್ರ ಜೊತೆಗೆ ಜಾಮೀನು ಮಾಡಿಸಿರ್ತಾರೆ. ಸಾಲ ಕೊಡೋ ಹೊತ್ತಿಗೆ ಜಾಮೀನು ತಗೊಂಡು ಆ ಜಾಮೀನ್ದಾರರು ಸಿವಿಲ್ ಸ್ಕೋರ್ ಹೋಗತ್ತೆ. ಅದಕ್ಕೆ ಇಬ್ಬರಿಗೆ ಹೋಗೋದ್ರಿಂದ ನಮ್ಮ ವಿನಂತಿಗೆ ದೊಡ್ಡ ವಿಷಯ ಅಲ್ಲ, ಕೃಷಿ ಸಾಲಕ್ಕೆ ಸಿವಿಲ್ ನಿಂದ ಹೊರಗೆ ಅಂತ. ಯಾಕಂತಂದ್ರೆ ನಮ್ಮ ಹೊಲ ಕಡಿಮೆ ಅಂತೂ 25 ಲಕ್ಷದಿಂದ ಕೋಟಿ ಮಠ ಅದಾವ. ಊರ ಹತ್ರ ಇದ್ದು ದೂರದ ಒಂದು 25 ಲಕ್ಷ ಅದಾವ. ನನಗೆ ಕೊಡೋದು ಹೊಲ ಖರೀದಿಗೆ ಅಥವಾ ಹೊಲ ಇರುತ್ತಲ್ಲ, ಬೆಳೆಗೆ ಸಾಲ ಕೊಡೋಣ 1,50,000 75,000 ಕೊಡ್ತಾವ. 75,000 ಹೊಲ ಆಗ ಇಟ್ಟಿರ್ತೇನೆ ನಾನು, ಅವರಿಗೆ ನೊಂದು ಮಾಡಿಕೊಟ್ಟಿರ್ತೇನೆ. ಇಷ್ಟೆಲ್ಲ ಮಾಡಿಕೊಟ್ಟ ಮೇಲೆ ಅದು ಸೆಕ್ಯೂರಿಟಿ ಇದ್ದ ಮೇಲೆ ಜಾಮೀನು ಮತ್ತು ತಗೋತಾವ. ಎರಡನೇದು ಸಿವಿಲ್ ನೋಡ್ಬಾರ್ದು. ಅವು ಇಂಡಸ್ಟ್ರೀಸ್ ಮತ್ತೊಂದು ಮಾಡಿ ಕೃಷಿ ಆಗಕ್ಕೆ ಮತ್ತೊಂದು ಅದು ಇಟ್ಟಾರ, ಅವ ಸರಿ ಅದನ್ನ ಎಲ್ಲ ನೋಡಕ್ ಇಟ್ಟಾರ, ಎಲ್ಲ ಸರಿ. ನಮಗೂ ಬೇರೆ ಸಾಲ ಮಾಡಿ ಕೃಷಿ ಸಾಲಕ್ಕೆ ಮಾತ್ರ ಸಿವಿಲ್ ನಿಂದ ಹೊರಗಿಡೋದು. ಅದನ್ನ ಕೇಂದ್ರ ಕೂಡ ಮಾತಾಡಬೇಕಾದ್ರೆ ರಾಜ್ಯದಿಂದ ನಿಮ್ಮದು ಅಲ್ಲಿ ಸುತ್ತಿ ಬಿಡ್ಬೇಕು. ಇದನ್ನ ಏನ್ ಮಾಡ್ತೀವಿ ಗೊತ್ತಿಲ್ಲ. ನಮ್ಮ ಸಿವಿಲ್ ನಿಂದ ಹೊರಗಿಟ್ಟರೆ ಮಾತ್ರ ನಾವು ರೈತ ಸಾಲ ನನ್ನ ವೈಯಕ್ತಿಕ ನಾನು ಡಿ ಸಿ ಸಾಹೇಬ್ರಿಗೆ ಕೆಲವೊಂದು ವಿಷಯ ಬ್ಯಾಂಕ್ ಕೊನೆಗೂ ಕೊಡಲಿಲ್ಲ ಸಾಹೇಬ್ರ ಅವರು ಸಾಲ ಅಬ್ದುಲ್ ಅವನು 9 ಎಕರೆ ಐತಿ ಸರ್ ಜಮೀನು, ಅವನಿಗೆ ಕೊಡೋದು 3 ಲಕ್ಷ ಸಾಲ. 9 ಎಕರೆ ಕಿಮ್ಮತ್ತು ಇರ್ತದೆ, ಅಷ್ಟು ಇಟ್ಟು 3 ಲಕ್ಷ ಸಾಲ ಕೊಡಕ್ಕೆ ತಯಾರಿಲ್ಲ. ಯಾಕಿಲ್ಲ ಅಂದ್ರೆ ಅವ್ನು ಸಿಬಿಲ್ ಸ್ಕೋರ್ ಕಡಿಮೆ. ಸಿಬಿಲ್ ಸ್ಕೋರ್ ಕಡಿಮೆ ಆಗೈತಿ ಅಂದ್ರೆ ಅವ್ರ ಅಣ್ಣ ತಮ್ಮ ಇದ್ದ ಹೊಲ ಇದ್ದ ಮಾಡಿ ಸುದ್ದಿ ಅದು ಅವ್ರ ಅಪ್ಪ ಹೆಸರಲ್ಲಿ ಜಾಸ್ತಿ ಇಲ್ಲ, ಮಗನ ಹೆಸರಲ್ಲೂ ಆಗಿಲ್ಲ. ಅದಕ್ಕೆ ಆ ಸಿಬಿಲ್ ಬಹಳ ನಮ್ಮ ಕಂಟಕ ಆಗಿರೋದ ಸಿಬಿಲ್ ಮತ್ತು ಜಾಮೀನು. ಸಿಬಿಲ್ ಮತ್ತು ಯಾವುದು ಜಾಮೀನು ಇರಬಾರ್ದು. ಜಾಮೀನು ತಗೊಳ್ಳೋದ್ರಿಂದ ಆ ಸಿಬಿಲ್ ಅವನಿಗೆ ಹೊರಟು ಮತ್ತು ನಮಗೆ ತ್ರಾಸ. ಅದಕ್ಕೆ ದಯಮಾಡಿ ಅದನ್ನು ಹೆಂಗೆ ಎಲ್ಲಿ ಯಾವ ವೇದಿಕೆ ಮಾಡಬೇಕು ಗೊತ್ತಿಲ್ಲ, ನಮಗೆ ನೀವ ಸಿಕ್ಕಿದೆ ಅಂತ ಮಾತಾಡಿವಿ. ಉದ್ರಣ ಇರಲಿ ಅದರ ಸರ್, ಕಳಸೂರು ಬ್ರಿಡ್ಜ್ ಐತೆ ಹಾವೇರಿ ಬಂದಿರೋ ಬಹಳಷ್ಟು ತೊಂದರೆ ಐತಿ. ಈಗಿನ ನೀರಿಗೆ ನಮಗೆ ಅಡ್ಡಾಡಕ್ಕೆ ತ್ರಾಸ ಆಗೈತೆ. ಈಗಿನ ನೀರು ನಾವಿನ್ನೂ ಬೇಡ್ತಿ ನದಿ ತಂದು ಕುಡಿಸೋದ್ರ ಅವಾಗ ಇನ್ನೂ ಅಡ್ಡಾಡಕ್ಕೆ ತ್ರಾಸ ಆಗೈತೆ. ಅದಕ್ಕೆ ದಯಮಾಡಿ ಒಂದು ಬ್ರಿಡ್ಜ್ ಆಗ್ಲೇಬೇಕು ದಯಮಾಡಿ. ಈಗ ನಿಮ್ಮ ಕ್ಷೇತ್ರ ಜರೂರತ್ತಿರುವಂತ ಕೆಲಸ. ಇನ್ನು ಆತ್ಮಹತ್ಯೆ ಕೇಸು ಮತ್ತು ಸುಟ್ಟು ಕೇಸುಗಳಿಗೆ ತಾವು ಸರ್ಕಾರದಿಂದ ಒಂದು ಆರ್ಡರ್ ಮಾಡಿಸ್ ಆ ವರ್ಷ ಮುಗಿಸ್ಬೇಕು. ಹಳೆ ತಗೊಂಡು ಬರಬಾಡ್ರಿ, ಯಾಕಂದ್ರೆ ಆ ವರ್ಷಕ್ಕೆ ಲಘು ಆಗಲಿ ಅಂತ ಅವ್ರದ್ದು ಆಸೆ ಸರಿ ಐತಿ. ಇಲ್ಲಿ ನೋಡ್ರಿ, ಒಬ್ಬ ರೈತಂದು 25/1/2025 ಸುಟ್ಟದು ಇದೇ ವರ್ಷ. 25/1/2025 3ನೇ ತಿಂಗಳ ಒಳಗ ಫೈಲ್ ಹೋಗ್ಬೇಕಾಗಿರ್ತದ. ಆ ವಾರ್ಷಿಕ ವರದಿ ಒಳಗ ಆ ಫೈಲ್ ಲೇಟ್ ಆಗಿ ಹೋಗಿರ್ಬೇಕು. ಇವತ್ತು 9ನೇ ತಿಂಗಳದಾಗ ಅದಾವೆ. ಇದು ಹಳೇದು ಕೊಡಕ್ ಬರಲ್ಲ ಅಂತ ಪೆಂಡಿಂಗ್. ನಮ್ಮ ಬ್ಯಾಡಗಿ ತಾಲೂಕು ನಿಂಗಪ್ಪ ಅಂಗನಗಟ್ಟಿ ಅಂತ ಹೇಳಿ 300 ಗ್ರಾಮದ ಅವನು ಬಹಳಷ್ಟು ನೀವು ಕೊಡೋ ಪರಿಹಾರ ಕಡಿಮೆ ಆಗಲಿ ಅದ ಬರ್ಬೇಕಂದ್ರೆ ಹಿಂಗೆ. ಇನ್ನು ಆತ್ಮಹತ್ಯೆ ಕೇಸಿಂದ ನಿನ್ನೆ ಸಹಿತ ನಮ್ಮ ಡಿ ಸಿ ಸಾಹೇಬ್ರ ಹತ್ರ ಮಾತಾಡಿ ಸರ, ಅದನ್ನ ನೀವೇನು ಅನ್ಕೇಳಿ ಅರ್ಜಿ ಕೊಡುವಂತ ಮೆಥಡ್ ಐತಲ್ಲ ಅದನ್ನ ತೆಗೀರಿ ಅಂತ ಹೇಳಿ ಫಸ್ಟ್ ಟೈಮ್ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬಂದಾಗ ಹೇಳಿದ್ರು. ರೈತರ ಪುಟ್ಟಾಗ ಅರ್ಜಿ ತಗೊಳ್ಳೋದು ದಯಮಾಡಿ ತೆಗೆದುಬಿಟ್ಟು. FIR ಆಗೈತಲ್ಲ, FIR ನೀವೇ ವೆರಿಫಿಕೇಶನ್ ಮಾಡಿ ಅದಕ್ಕೆ ಫಿಟ್ ಆದ್ರಷ್ಟ ನಿಮ್ಮ ಮಾನದಂಡದೊಳಗೆ ಅವನು ಬಂದ್ರಷ್ಟ ಕೊಡ್ರಿ. ಆ ಅರ್ಜಿ ನೀವು ಮೇಲೆ ಅವನಿಗೆ ಪರಿಹಾರ ಕೊಡೋದು ಬಿಡಬಾರ್ದು. ಈಗ ನಾಗರಾಜ್ ಬಿದ್ರಿ ಅಂತ ಒಂದು ಎಕ್ಸಾಂಪಲ್ ನಾನು ಬಂದ ಬಹಳ ನಾಗರಾಜ್ ಬಿದ್ರಿ ಅನ್ನೋ 1/6/2022 ಸೂಸೈಡ್ ಆಗಿದೆ. 1/6/2022 ರಿಪೋರ್ಟ್ ಬರೋದು ಒಮ್ಮಡಿ ಹಂಚಿ ಕೊಡಬೇಕು ಅಂತ ಲೇಟ್ ಮಾಡಿದ್ರು. 22/9/2022 ತಹಸೀಲ್ದಾರ್ ಅರ್ಜಿ ಇರ್ತಾರೆ ಅಂದ್ರೆ
3 ತಿಂಗಳು 21 ದಿವಸ ಆಗಿತ್ತು. 3 ತಿಂಗಳ ಒಳಗೆ ಇರ್ಬೇಕಾಗಿತ್ತಲ್ಲ, ಆ ಅರ್ಜಿ ತಗೊಂಡಾಗ 3 ತಿಂಗಳು ಒಳಗೆ ಇರ್ಬೇಕಾಗಿತ್ತು. ನೀನು DCI ಅಪೀಲ್ ಮಾಡಕ್ ಐತಿ, ಅಲ್ಲೇ ಹೋಗ್ಬೇಕಂತ ಅವ್ರು ಹೇಳಿಲ್ಲ. ಇದನ್ನ ಕೂತಲ್ಲ ಏನ ಆ ಅರ್ಜಿ AC ಬಂದು ಎಲ್ಲ ವೆರಿಫಿಕೇಶನ್ ಎಲ್ಲ ಬಿಟ್ಟಾಗೈತಿ. ಆದ್ರೆ 21 ದಿವಸ ಲೇಟ್ ಆಗಿದ್ದಕ್ಕೆ ಇವ್ನಿಗೆ ಕೊಡಕ್ ಬರಲ್ಲ, ನೀವು DCI ಅಪೀಲ್ ಮಾಡಿ ಅಂತ ಹೇಳಿ. ಅವ್ರು ಹೇಳಿದಾಗ ಎಷ್ಟಾಗಿತ್ತಂದ್ರ 6 ತಿಂಗಳು ಗತಿಸ್ಬಿಟ್ಟು ಮುಂದೆ ಯಾವಾಗ ಹೋಗ್ತಾವ 15, 12 6 ತಿಂಗಳ 14 ದಿವಸಕ್ಕೆ DCI ಬಂದು ಮನವಿ. ಅವ್ರದ್ದು ನಂದು 6 ತಿಂಗಳು ಮುಗಿತಂದ್ರೆ ಮುಗಿತು ಅಂತ ಮುಗಿತ 5 DCI ಸಾಯಿದ್ರು. ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಜೀವನ ಕೇಸಿ ನಿಮ್ಮ ಅಧಿಕಾರಿಗಳು ತಾಲೂಕ್ ಮೇಲೆ ಅರ್ಜಿ ತಗೊಳೋದು ಬಿಟ್ಟು ಜಿಲ್ಲಾಕ್ಕೆ ಹೋಗುವಂತ ಹೇಳಬೇಕಾಗಿತ್ತು. ಅವ್ನಿಗೆ ತಾಲೂಕ್ ಆಫೀಸ್ ಯಾವ್ದು ಜಿಲ್ಲಾ ಆಫೀಸ್ ಯಾವ್ದು ಗೊತ್ತಿಲ್ಲ, ನಿಮ್ಮ ಆಫೀಸ್ ಇದ್ದ ಕೊಟ್ಟಾನ, ನೀವು ಮಾಡಲೇಬೇಕು ಅಂತ ಅರ್ಥ ಹೇಳಿದ್ರು. ಅವ್ರು ಕೂಡ ಮಾಡ್ಸಕ್ ಲೇಟ್ ಆಗುತ್ತೆ ನೋಡ್ರಿ, ಆಮೇಲೆ ಅನ್ಕೊಂತ ಕೊನೆಗೂ ಅದನ್ನು ಮಾಡಿಕೊಟ್ಟರು ಸಾಹೇಬ್. ನೀವು ಮಾಡಿ ಅಲ್ಲಿ ಹಾಕಿದ್ರು ಅವರು ಆ ವರ್ಷಕ್ಕೆ ನಿಕ್ಕಿ ಇಲ್ಲ ಅಂದ್ರೆ ನಾವು ಕೊಡಕ್ ಬರಲ್ಲ ಅಂತಿದ್ದ. ನಮ್ಮ ವಿಷಯ ಇಷ್ಟ, ಇವಂತೂ ತಪ್ಪು ಮಾಡಿಲ್ಲ. ಇವಾಗ ಕರೆಕ್ಟ್ ಟೈಮ್ 3 ತಿಂಗಳು ಒಳಗೆ ಬಂದು ತಹಸೀಲ್ದಾರ್ ಆಫೀಸಿಗೆ ಕೊಟ್ಟ, 3 ತಿಂಗಳ 20 ದಿವಸ. DC ಆಫೀಸಿಗೆ ಕೊಡೋ ಟೈಮ್ ಒಳಗ ತಹಸೀಲ್ದಾರ್ ಆಫೀಸಿಗೆ ಕೊಟ್ಟಾನಲ್ಲ, ಅದು ಸರಿ ಇದ್ರು ಕೊಡ್ಲಿ ಅಂತಾನೆ. ಅವೆಲ್ಲ ಸರಿ ಇದಾವ, ಲೇಟ್ ಆಗಿದ್ದು ರಿಜೆಕ್ಟ್ ಮಾಡ್ತಾರ. ನನಗೆ ಅದು ನೋಡ್ಬೇಕು. ಅದಕ್ಕೆ ಅರ್ಜಿ ತಗೊಂಡ ನಾವು ಪರಿಹಾರ ಕೊಡ್ತೇವಿ ಅನ್ನೋದು ಬಿಟ್ಬಿಡ್ರಿ. ಇನ್ನು ಮುಂದೆ ನಾವು ಯಾರು ಆತ್ಮಹತ್ಯೆ ಮಾಡ್ಕೋಬೇಕಂದ್ರ ಅರ್ಜಿ ಕೊಡ್ತಿತ್ತು, ಇದನ್ನ ನಾ ಸಾಯ್ತೀನಿ, ನೀವು ಒಯ್ದು ತಾಲೂಕು ಆಫೀಸಿಗೆ ಕೊಡುವಂತ ಹೇಳಿ ಸಾಯ್ತಾರೆ. ನನಗೆ ಅಷ್ಟು ಅದನ್ನ ಸಿಕ್ತು. ಯಾಕಂದ್ರೆ ಸಾವು ಆದ್ಮೇಲೆ ಆ ಮನ್ಯಾಗ 1 ತಿಂಗಳ ಮಟ್ಟ ಯಾರು ಬರೋಲ್ಲ ಸಾಯ್ರ. ನಾವು ಒಳಗೆ ತಗೊಳ್ಳೋದು ಹೊರಗೆ ತಗೊಳ್ಳೋದು ಕಾರ್ಯಕ್ರಮ ಮತ್ತೊಂದು, ಅದರಾಗ ಮನೆಗೆ ದುಡಿಯುವಂತ ಸತ್ತರ್ತನ ಹೆಣ್ಮಗಳಿಂದ ಹೊರಗೆ ಬರಕ್ ಆಗಲ್ಲ, ಮಕ್ಕಳು ಸಣ್ಣ ಇರ್ತವೆ. ನೀವು ಅರ್ಜಿ ನಾವು ಇಟ್ಕೊಂಡು ಅರ್ಜಿ ಲೇಟಾಗಿ ಕೊಟ್ಟರ ಅಂತ ಹೇಳಿ ನೀವು ಕ್ಯಾನ್ಸಲ್ ಮಾಡಿದ್ದೀರಲ್ಲ, ಅವನಿಗೆ ನೀವು ವೆರಿಫಿಕೇಶನ್ ನಿಮ್ ತಪ್ಪು. ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಅದು FIR ಆಗೈತಿ ಅಂದ್ರೆ ಅದನ್ನ ಕರೆಕ್ಟ್ ಕೇಸ್ ಕ್ಲೋಸ್ ಮಾಡಕ್ ಅವ್ರ ಟೈಮ್ ಇನ್ ಟೈಮ್ ಒಳಗೆ ಅಲ್ಲಿ ಬಿಗಿ ಮಾಡಿ ಅದನ್ನ ಅವ್ರು ಸಂಬಂಧಪಟ್ಟ ತಾಲೂಕು ಆಫೀಸಿಗೆ ಬರಲಿ, ತಾಲೂಕು ಆಫೀಸರ್ ಅದ್ರ ಸಂಬಂಧ ಏನು ವೆರಿಫಿಕೇಶನ್ ಐತಿ ಮಾಡಿ, ಅದು ಸರಿ ಇದ್ರೆ ಅಷ್ಟೇ ಕೊಡ್ರಿ, ಯಾವ ಅದನ್ನ ಖರ್ಚು ಮಾಡ್ರಿ. ಈಗ ಇದನ್ನ ನಮಗೆ ಕೊಡಿಸಲೇಬೇಕು. ಇಲ್ಲ ಅಂದ್ರೆ ಅವತ್ತಿನ ಯಾರು ತಹಸೀಲ್ದಾರ್ ತಪ್ಪು ಮಾಡ್ಯಾರ, ಯಾರು DC ತಪ್ಪು ಮಾಡ್ಯಾರ, ಯಾರು ಮಾಡ್ಯಾರ ಅವ್ರ ಊಟ ಕೊಡಿಸಿ. ನನಗೆ ಆ ರೈತರಿಗೆ ಮಾತ್ರ ಪರಿಹಾರ ಕೊಡಿಸಲೇಬೇಕು. ಹೆಂಗ್ ಕೊಡಿಸಿದ್ರೆ ಗೊತ್ತಿಲ್ಲ, ಯಾಕಂದ್ರೆ ಮಾಡಿದ ತಪ್ಪು ಅವರಲ್ಲ ಇವರಲ್ಲ. ಇದು ಒಂದು ಸ್ಪೆಷಲ್ ಕೇಸ್. ಇಂಥ ಒಂದು ಗುಣಾಂಕ ನನ್ನ ಹೆಸರಿಗೆ ಬಂದವು, ಇದು ಸ್ಪೆಷಲ್ ಕೇಸ್. ಸೊ ಈ ಮುಂದಿನ ತೀರ್ಮಾನದಾಗೂ ನಮಗೆ 0% ಸಾಲ 5 ಲಕ್ಷ ರೂಪಾಯಿ ಸಿಗಂಗೆ ಒಂದು ಮಾಡಿ, ಸಿಬಿಲ್ ಮತ್ತು ಜಾಮೀನನ್ನ ಕೈ ಬಿಡಿ. ಬೆಳೆ ವಿಮೆ ಪದ್ಧತಿ ಒಳಗೆ ಕೆಲವೊಂದು ಇವರು ಅಧಿಕಾರಿಗಳು ಫಾಲೋ ಅಪ್ ಮಾಡಿದಂಗೆ ನಿಂತು ಸಾಹೇಬ್ ನೋಡಿ. ಲಾಸ್ಟ್ ಟೈಮ್ ಸಾಹೇಬರು ಬಂದಾಗ ನಾವು ಅಲ್ಲಿ ಮೆಡಿಕಲ್ ಕಾಲೇಜ್ನ ಮಾತಾಡಿದ್ವಿ. ಆ ತೋಟಗಾರಿಕೆ ADR ಬಂದು ಮಾವು ಮತ್ತು ಅಡಿಕೆದು ತಮಸಿ ಗಿರ್ಚಿಟ್ಟೆಲ್ಲ ಮುಗಿದು ಭಾಳ ದಿವಸ ಆಗೈತಿ. ಇನ್ನು 15 ದಿವಸ ತಿಂಗಳದಾಗ ಕೊಡಿಸ್ತೀನಿ ಅಂತ ಈ ಸಾಹೇಬ್ ಮುಸ್ಲಿ ಆ ಮದುವೆ ಅದರಿಂದ ನಾವು ಬಂದ್ವಿ ಮೆಡಿಕಲ್ ಕಾಲೇಜಿಗೆ ಮಾತಾಡಿದ್ವಿ ಸಾಹೇಬ್. ಇವತ್ತು ಹಂಗ ಬಂದು ಇನ್ನೂ ಒಂದು ಅಡಿಕೆ ಮಾಡಿ ತೋಟಗಾರಿಕೆ ಅವ್ರು ಏನ್ ಫಾಲೋ ಅಪ್ ಮಾಡಿದ್ರು, ಯಾರಿಗೆ ಕಳಿಸಿದ್ರು, ಯಾಕೆ ಲೇಟ್ ಆಗಕತ್ತೈತಿ, ಅಟ್ಲೀಸ್ಟ್ ನಾವು ಕೇಳಕ್ ನಮ್ಮ ಹತ್ರ ಇರ್ಬೋದಲ್ಲ. ಬರ್ತದೆ ಯಾವಾಗ ಬರೋದು ಅದು ಟರ್ಮ್ಸ್ ಮುದ ಮಾಡಬೇಕಾಗೈತಿ. ಸರ್ಕಾರ ರೊಕ್ಕ ಕೊಡೋದಲ್ಲ, ವಿಮಾ ಕಂಪ್ನಿಯವ್ರು ಕೊಡೋದು. ಅಮ್ಮ ಒಂದು ನಮ್ದು 2 ತಿಂಗಳು ತರದ ಅಂದ್ರೆ ಒಂದು 50 ಕೋಟಿ 60 ಕೋಟಿ ಕೊಡೋದು ಐತಿ ಅಂದ್ರೆ 2 ತಿಂಗಳು ತರೋದು ಅವ್ರಿಗೆ ಇಂಟ್ರೆಸ್ಟ್ ಕೊಟ್ಟಿದೆ. ಅವನ್ ಲೇಟ್ ಮಾಡವ ಕಂಪ್ನಿ ಅವ್ನು ಬೆನ್ನ ಮುಕ್ಕಲ್ಲ, ಕಂಪ್ನಿ ಅವನೇ ನಿಂತಿರ್ತಾನ. ಆಮೇಲೆ ಅಲ್ಲಿ ಮೊನ್ನೆ ಬ್ಯಾಡಿಗೆ ಅಥವಾ ತೆರಿ ಹೊಡೋದು ಹಾಳಾದ್ರು, ಅಲ್ಲಿ ನೀರು ನಿಂತ್ಕೊಂತಂದ್ರೆ ಇನ್ಶೂರೆನ್ಸ್ ಕೊಡ್ಬೇಕು ಅನ್ನೋದೈತಿ. ಆ ರೈತರಿಗೆ ಇಲ್ಲಿ ಮಟ್ಟ ಅಪ್ಲಿಕೇಶನ್ ಮಾಡಿಲ್ಲ. ಆ ರೈತರು ಗೊತ್ತಿರಲ್ಲ, ಅರ್ಜಿ ಕೊಡ್ಬೇಕು ರೈತರು ಕರೆದು ಮಾತಾಡೋದು. ಹೀಗಾಗಿ ಹಾಗೆ ನಿಂತು. ಸೊ ಈ ಕೆಲವೊಂದು ಬದಲಾವಣೆಗಳನ್ನ ಮಾಡಿ ಇನ್ನೊಂದು ಸಾಹೇಬ್ ರಸ್ತೆದೊಂದು ನಮ್ಮ ಸಚಿವರು ಬಹಳಷ್ಟು ಮಾಡ್ಯಾರ ಕೆಲಸ. ಅದು ಪೂರ್ತಿ ಅಧಿಕಾರ ಇಲ್ಲ ಅಂತ ತಹಸೀಲ್ದಾರ್ ಸಂಬಂಧಪಟ್ಟರು ನಮ್ಗೆ ತುಂಬ ಜಾಗೃತಿ ಅವ್ರು ಮಾಡಿ ಅಂತ ಇನ್ನೂ ನಮಗೆ ಪೂರ್ತಿ ಅಧಿಕಾರ ಇಲ್ಲ ಅಂತಾರ. ಅವು ಹಳ್ಳಿಯಾಗ ಬಹಳಷ್ಟು ನಮ್ಮ ರೈತರು ಹೊಡೆದಾಕ
ಆಯ್ತು ಸರ್, ನಾನು ಮುಗಿದ ಸಲ ತಾವ ಮಾತಾಡ್ರಿ. ನನ್ನ ವಿನಂತಿ, ಮೊನ್ನೆ ಬೆಳಗಾವಿ ಅಧಿವೇಶನ ಬಂದಾಗ ತಾವು ವಿನಂತಿ ಮಾಡ್ಕೊಂಡಿದ್ವಿ ಸರ್, ನಮಗೆ ಬಂದಾಗ ಅವಾಗ ನೀವು ಮೀಟಿಂಗ್ 2 ತಿಂಗಳು ಬರ್ತಿಲ್ಲ, 3 ತಿಂಗಳು, ನಮಗೆ 20 ನಿಮಿಷ ನಿಮ್ ಟೈಮ್ ಇದ್ರೆ ನಿಮ್ ಪ್ರೋಗ್ರಾಮ್ ಚಾಟ್ನಾಗ ರೈತರೊಳಗೆ ಸಂವಾದ ಅಂತ ಇಟ್ಕೊಂಡ್ರಿ. ನೀವೆಲ್ಲ ಐಬ್ಯಾಗ ನಾವೊಂದು ಅಷ್ಟು ತಾಲೂಕಲ್ಲಿ ನಾವೊಂದು 20 ಮಂದಿನೂ ಆಗಲ್ಲ, 20-25 ಮಂದಿ ಬಂದು ಹೇಳಿ 20-25 ಮಂದಿನೂ ಮಾತಾಡಲ್ಲ, ಯಾರೋ ಒಬ್ಬರು ಮಾತಾಡ್ತಾರೆ. ವಿದ್ಯುತ್ ನಿಮ್ಗೆ ಹೇಳಿ ನಮಗೆ ಹತ್ತಿರಕೈತಿ. ಇಲ್ಲಾಂದ್ರೆ ನಿಮಗೆ ಅಧಿಕಾರಿಗಳು ಏನ್ ನಿಮಗೆ ಅಂಕಿಅಂಶ ಕೊಟ್ಟಲ್ಲ ಇರೋದು, ಅದಕ್ಕೆ ನೀನು 80% ಮಾಡಿ 3% ಮಾಡಬೇಕು ಅಂತ ಬುದ್ಧಿ ಹೇಳಿ ಕಳಿಸ್ತೀರಿ. ಅವ ಮಾಡಿದ್ರೆ 8% ಮಾಡಿರ್ತಾನ. ಅದಕ್ಕೆ ನಾವು ನೀಟ್ ಅಂತ ಹೇಳ್ತಾರೆ. ಯಾವ ನೀವು ನಮ್ಗೆ ಹೇಳಿದ್ರೆ ನಮ್ಗೊಂದು 20 ನಿಮಿಷ ಹೇಳ್ತಾರ.